ಹಾಯ್ ಹಲೋ ನಮಸ್ಕಾರ ಸ್ನೇಹಿತರ. ವಲ್ಲಭನ ಅರೆಸ್ಟ್ ಮಾಡುವುದಕ್ಕೆ ಎಂಟ್ರಿ ಕೊಟ್ಟ ಪೊಲೀಸರು, ಆದರೆ ಕತೆಗೆ ಸಿಕ್ತು ರೋಚಕ ಟ್ವಿಸ್ಟ್. ಹಾಗಿದ್ರೆ ಏನಾಯಿತು, ಏನು ಕತೆ? ಅಮ್ಮು ಮಾವನಿಗೆ ತೆರಿಗೆ ಬಿದ್ಲ? ಇದನ್ನೆಲ್ಲವನ್ನ ಕೂಡ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ ನಂದ ಅವರು ವಲ್ಲಭನ ಬಗ್ಗೆ ತಪ್ಪು ತಿಳ್ಕೊಂಡಿರ್ತಾರೆ. ಆದರೆ ಯಾವಾಗ ವಲ್ಲಭ ಮೀನಾ ಮತ್ತು ಕೇಶವನ ಹತ್ರ ಮಾತಾಡಿದ್ರು, ಮಾತನ್ನು ಕೇಳಿಸ್ಕೊಂಡಂಥ ನಂದ ಅವ್ರಿಗೆ ಗೊತ್ತಾಗುತ್ತೆ ತನ್ನ ಮಗ ಯಾವುದೇ ರೀತಿ ತಪ್ಪು ಮಾಡಿಲ್ಲ, ಈ ತಪ್ಪನ್ನು ಈ ಪ್ಲ್ಯಾನನ್ನು ಮಾಡಿರೋದು ವಲ್ಲಭ ಅಲ್ಲ ಅಂತ ಹೇಳಿ. ತದನಂತರ ನಂದ ಅವರು ರೂಮಲ್ಲಿ ಕೂತ್ಕೊಂಡು ಲೆಕ್ಕ ಹಾಕ್ತಿರ್ತಾರೆ. ಅಷ್ಟರಲ್ಲಿ ಗಿರಿಜಾ ಅವರು ರೂಮಿಗೆ ಹೋಗ್ತಾರೆ. ಗಿರಿಜಾ ಇತ್ತೀಚೆಗೆ ಯಾಕೋ ರಕ್ಷಾ ತಪ್ಪಾಗಿ ಲೆಕ್ಕ ಹಾಕ್ತಿದ್ದಾಳೆ, ಈ ರೀತಿಯೆಲ್ಲ ಲೆಕ್ಕ ಹಾಕಿದರೆ ಖಂಡಿತ ನಮಗೆ ಲಾಸ್ ಆಗಿಬಿಡತ್ತೆ, ಕರೆಕ್ಟಾಗಿ ನೋಡಬೇಕು ನಾವು ಒಂದೆರಡು ಬಾರಿ ಅಂತ ಹೇಳ್ತಾರೆ. ಹೌದು, ಲೆಕ್ಕಾಚಾರ ಅನ್ನೋದನ್ನು ಒಮ್ಮೆ ಮಾಡೋಕ್ಕಾಗೋದಿಲ್ಲ, ಒಂದೆರಡು ಬಾರಿ ಕರೆಕ್ಟಾಗಿದೆಯಾ ಅಂತ ಚೆಕ್ ಮಾಡಬೇಕಾಗತ್ತೆ. ಅದೇ ರೀತಿ ಮನುಷ್ಯನ ವಿಷಯದಲ್ಲೂ ಕೂಡ, ವ್ಯಕ್ತಿತ್ವದಲ್ಲೂ ಕೂಡ ನಾವು ಹಾಗೆ ಅಳೆಯೋಕ್ಕಾಗೋದಿಲ್ಲ, ಒಂದೆರಡು ಬಾರಿ ಮತ್ತೆ ಪರಿಶೀಲನೆ ಮಾಡಬೇಕಾಗತ್ತೆ ಅನ್ನೋ ರೀತಿಯಲ್ಲಿ ಇಲ್ಲಿ ಗಿರಿಜಾ ಅವರು ಮಾತನಾಡ್ತಾರೆ. ಏನು ವಿಷಯ ಮಾತಾಡ್ತಿದ್ಯಾ ಗಿರಿಜಾ, ಏನು ವಿಷಯ ಮಾತಾಡಬೇಕು ಅಂದ್ಕೊಂಡಿದ್ಯೋ ಅದನ್ನೇ ನೇರವಾಗಿ ಮಾತನಾಡು ಅಂತ ನಂದವರು ಹೇಳಿದಾಗ, ಅದು ವಲ್ಲಭನ ವಿಷಯ ರೀ ಅಂತ ಗಿರಿಜಾ ಅವರು ಮಾತಾಡ್ತಿರ್ತಾರೆ. ಅಷ್ಟರಲ್ಲಿ ಅಮ್ಮ ಕೂಡ ಅಲ್ಲಿಗೆ ಬರ್ತಾಳೆ. ಬಂದಿದ್ದೆ ಇಲ್ಲಿ ಗಿರಿಜಾ ಅವರು, ಅಲ್ಲಿ ಇವತ್ತೇನಾಯಿತು ಅದರಲ್ಲಿ ವಲ್ಲಭ ಯಾವುದೇ ರೀತಿಯಲ್ಲೂ ಕಾರಣ ಅಲ್ಲ, ನಿಜ ಹೇಳಬೇಕು ಅಂದರೆ ಅದೆಲ್ಲ ಆಗಿದ್ದಕ್ಕೆ ಕಾರಣ ನಾವು ಅಂತ ಹೇಳೋಕೆ ಮುಂದಾಗ್ತಾರೆ. ಅಷ್ಟರಲ್ಲಿ ನಂದವರು ನನಗೆ ಯಾವುದನ್ನು ಕೂಡ ಕೇಳಿಸ್ಕೊಳ್ಳೋಕೆ ರೆಡಿ ಇಲ್ಲ, ಅವನ ವಿಷಯ ಮಾತಾಡೋ ಹಾಗಿದ್ರೆ ಮಾತಾಡಲೇಬೇಡಿ ಅಂತ ಹೇಳ್ತಾರೆ. ಪ್ಲೀಸ್ ಮಾವ, ಯಾವುದೇ ವಿಷಯನೂ ಅರ್ಧಂಬರ್ಧ ತಿಳ್ಕೊಂಡ್ರೆ ಖಂಡಿತ ಸತ್ಯ ಪರಿಪೂರ್ಣವಾಗಿ ಗೊತ್ತಾಗೋದಿಲ್ಲ, ಸತ್ಯ ಯಾವತ್ತೂ ಅದು ಸುಳ್ಳಾಗಿ ಕಾಣಿಸ್ಬಿಡುತ್ತೆ. ಅದಕ್ಕೇ ಒಂದು ವಿಷಯವನ್ನು ನಾವು ಪರಿಪೂರ್ಣವಾಗಿ ತಿಳ್ಕೋಬೇಕು, ಒಬ್ಬ ವ್ಯಕ್ತಿ ಏನು ಅನ್ನೋದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಅಂತ ಹೇಳಿ ಅಮ್ಮು ಹೇಳಿದಾಗ, ನಿನ್ನ ಹತ್ರ ನಾನು ಕೇಳಿ ತಿಳ್ಕೊಬೇಕಾ? ನಿನ್ನ ಹತ್ರ ಬುದ್ಧಿ ಕಲಿಬೇಕಾಗಿದೆಯಾ ನಾನು ಅನ್ನೋ ರೀತಿಯಲ್ಲಿ ನಂದವರು ಮಾತಾಡ್ತಾರೆ. ಅಯ್ಯೋ ಆ ರೀತಿ ಅಲ್ಲ ಮಾವ, ವಲ್ಲಭ ತಪ್ಪು ಮಾಡಿಲ್ಲ, ದಯವಿಟ್ಟು ನಾವು ಹೇಳ್ತಕ್ಕಂಥ ವಿಷಯನ ಪೂರ್ತಿ ಕೇಳಿ, ಆಗ ನಿಮಗೂ ಕೂಡ ವಲ್ಲಭ ಏನು ಅನ್ನೋದು ಗೊತ್ತಾಗುತ್ತೆ ಅಂತ ಹೇಳೋಕೆ ಬಂದೆ ಅಷ್ಟೇ ಅಂತ ಹೇಳಿದಾಗ, ನನಗೆ ಯಾವುದೇ ರೀತಿಯಲ್ಲೂ ಕೂಡ ಈ ವಿಷಯದ ಬಗ್ಗೆ ಮಾತಾಡೋಕ್ಕೆ ಇಂಟ್ರೆಸ್ಟ್ ಇಲ್ಲ ಅಂತ ಹೇಳ್ತಾರೆ. ಮತ್ತೆ ಗಿರಿಜಾ ಅವರು ಹೇಳೋಕ್ಕೆ ಮುಂದಾಗ್ತಾರೆ, ಯಾಕೆ ನನ್ನ ಮಾತಿಗೆ ಬೆಲೆನೇ ಇಲ್ವಾ ಅಂತ ಹೇಳಿ ಕೋಪ ಮಾಡಿಕೊಂಡು ಅಲ್ಲಿಂದ ಎದ್ದು ಹೋಗ್ಬಿಡ್ತಾರೆ. ಇದರಿಂದಾಗಿ ಅಮ್ಮು ಮತ್ತು ಗಿರಿಜಾಗೆ ತುಂಬ ಅಂದರೆ ತುಂಬ ಬೇಜಾರಾಗತ್ತೆ. ನಂತರ ಇಲ್ಲಿ ಬೆಳಿಗ್ಗೆ ರಾತ್ರಿ ಆಗಿರುತ್ತೆ. ಇಲ್ಲಿ ವಲ್ಲಭ ಚಳಿಯಲ್ಲಿ ಹಾಗೆ ನಡ್ಕೊಂಡು ಕೂತಿರ್ತಾರೆ. ಅಲ್ಲಿಗೆ ಇಬ್ಬರು ಬೆಡ್ಶೀಟ್ ಹೊತ್ಕೊಂಡು ದೆವ್ವದ ಥರ ಬಂದು ನಿಂತ್ಕೋತಾರೆ. ನೋಡಿದ್ದೆ ವಲ್ಲಭ ಹೆದರ್ಕೊಂಡ್ಬಿಡ್ತಾನೆ, ಯಾರು ನೀವು ಅಂತ ಹೇಳಿ. ನಂತರ ಅದು ಕೇಶವ ಮತ್ತು ಮಾಧವ ಆಗಿದ್ದಾರೆ. ನೀವಿಬ್ಬರು ಯಾಕೆ ಇಲ್ಲಿಗೆ ಬಂದ್ರಿ ಅಂತ ವಲ್ಲಭ ಕೇಳಿದಾಗ, ಯಾಕೆ ಬರಬಾರ್ದು, ನಮ್ಮ ತಮ್ಮ ಈ ರೀತಿ ನಡ್ಕೊಂಡು ಮಲಗಿದ್ರೆ ನಾವು ನೋಡಿಕೊಂಡು ಬೆಚ್ಚಗೆ ರೂಮಲ್ಲಿ ಇರಬೇಕಾ? ಖಂಡಿತ ಸಾಧ್ಯನೇ ಇಲ್ಲ, ನಾವು ಕೂಡ ಇಲ್ಲೇ ಮಲ್ಕೋತೀವಿ, ಎಷ್ಟು ದಿನ ಆಯಿತು ನಾವು 3 ಜನ ಒಟ್ಟಾಗಿ ಮಲಗಿ ಅಂತ ಮಾಧವ ಕೇಶವ ಹೇಳಿದಾಗ, ಅಯ್ಯೋ ದಯವಿಟ್ಟು ಚಳಿ ಆಗ್ತದೆ, ನೀವು ಬೇಡ ಇಲ್ಲಿ ಮಲ್ಗೋದು, ಹೋಗಿ ಒಳಗಡೆ ಅಂತ ವಲ್ಲಭ ಹೇಳಿದಾಗ, ಏನು ಮಾತಾಡ್ತಿದ್ಯಾ ವಲ್ಲಭ, ನಾವು 3 ಜನ ಕೂಡ ಯಾವಾಗಲೂ ಒಂದಾಗೆ ಇರೋದು, ಅಂಥದ್ರಲ್ಲಿ ಚಳಿ ಮಳೆ ಅನ್ನೋದು ನಮಗೆ ಸಪ್ರೇಟ್ ಆಗಿಬಿಡತ್ತಾ ಅಂತ ಕೇಶವ ಮತ್ತು ಮಾಧವ ಹೇಳಿದಾಗ, ನಿಮ್ಮಂಥ ಅಣ್ಣಂದಿ ಪಡೆದಿರೋದಕ್ಕೆ ನಾನು ಪುಣ್ಯವಂತ. ನಿಜಕ್ಕೂ ಹೇಳಬೇಕು ಅಂದರೆ ನಾನು ನೆನ್ನೆ ಊಟ ಮಾಡಿಲ್ಲ ಅಂತ ಇಲ್ಲಿಗೆ ತಂದು ಊಟ ಮಾಡಿಸಿದ್ರೆ, ಈಗ ನಾನು ಇಲ್ಲಿ ಚಳಿಯಲ್ಲಿ ಮಲ್ಕೊಂಡಿದ್ದೀನಿ ಅಂತ ನೀವು ಕೂಡ ನನಗೆ ಕಂಪ್ನಿ ಕೊಡೋಕ್ಕೆ ಬಂದಿದ್ರ, ನಿಜವಾಗ್ಲೂ ನಿಮ್ಮಂಥ ಅಣ್ಣಂದಿರು ಪಡ್ತಿರೋ ನಾನೇ ಧನ್ಯ ಅಂತ ಹೇಳಿ ವಲ್ಲಭ ಹೇಳಬೇಕಿದ್ರೆ, ಅಯ್ಯೋ ನಿನ್ನ ಋಣ ಎಷ್ಟಿದೆ ನಮ್ಮ ಮೇಲೆ, ನಾವು ಕಷ್ಟದಲ್ಲಿ ಇದ್ದೀವಿ ಅಂದ ತಕ್ಷಣವೇ ಬರ್ತೀಯ, ಜೊತೆಯಲ್ಲಿ ನಿಂತ್ಕೋತೀಯ, ಜೊತೆಗೆ ನನ್ನ ಮದುವೆ ಆಗೋದಕ್ಕೂ ಕೂಡ ಕಾರಣನೇ ನೀನಲ್ವ, ನಿನ್ನ ಋಣ ಏನು ಮಾಡಿದ್ರೂ ತೀರ್ಸೋಕ್ಕಾಗೋದಿಲ್ಲ, ಹಾಗೆ ಸ್ವಲ್ಪ ಸ್ವಲ್ಪ ತೀರಿಸ್ಕೊಳ್ಳೋಣ ಅಂತ ಈ ರೀತಿಯೆಲ್ಲ ಮಾಡ್ತಿರ್ತೀನಿ ಅಂತ ಕೇಶವ ಮತ್ತು ಮಾಧವ ಜೊತೆಯಾಗಿ ಮಾತನಾಡ್ತಾರೆ. ನಂತರ ಇಲ್ಲಿ ವಲ್ಲಭ, ಸರಿ ಆಯಿತು ಮಲ್ಕೊಳ್ಳೋಣ ಬನ್ನಿ ಅಂದಾಗ, ಏನಿದು ಇಷ್ಟು ದಿನ ಆದಮೇಲೆ ಜೊತೆಯಾಗಿದ್ದೀವಿ ಅಂಥದ್ರಲ್ಲಿ ಬೇಗ ಮಲ್ಕೊಳ್ಳೋದು ಯಾಕೆ, ಒಂದಷ್ಟು ಸಮಯ ಮಾತನಾಡೋಣ ಅಂತ ಹೇಳಿ ಮಾಧವ ಹೇಳ್ತಾರೆ. ಹೇಳೋ ಕೇಶವ, ಹೇಗೆ ಇದೆ ಕಷ್ಟ ಸುಖ ಅಂತ ಹೇಳಿ ಮಾಧವ ಕೇಳಿದಾಗ, ಹಾಂ ಈಗ ನಿಮ್ಗೆಲ್ರಿಗೂ ಕೂಡ ಒಂದು ಭೂತದ ಕತೆ ಹೇಳ್ತೀನಿ ಆಯಿತಾ ಅಂತ ಹೇಳಿ ಕತೆ ಶುರು ಮಾಡ್ಕೋತಾರೆ. ಇಲ್ಲಿ ಮಾಧವರು ಹಾಗೆ ನಿದ್ರೆಗೆ ಜಾರ್ಬಿಡ್ತಾರೆ. ನಂತರ ವಲ್ಲಭ ಅಂತೂ ಹೆದ್ರುಕೊಂಡು ಓಡೆ ಹೋಗ್ಬಿಡ್ತಾನೆ. ಈ ಕಡೆ ಏನಣ್ಣ ಮಲ್ಕೊಂಬಿಟ್ಯಾ ನೀನು, ಈ ವಲ್ಲಭ ನೀನೆಲ್ಲೋ ಅಂತ ಕೇಶವ ನೋಡಿದ್ರೆ, ಇಲ್ಲಿ ವಲ್ಲಭ ಹಾಗೆ ಬೆಡ್ಶೀಟ್ ಹೊತ್ಕೊಂಡು ಅಷ್ಟು ದೂರದಲ್ಲಿ ಹೋಗಿ ಕುತ್ಕೊಂಡ್ಬಿಟ್ಟಿದ್ದಾರೆ. ಯಾಕೋ ಹೆದ್ರುಕೊತಿದ್ಯಾ, ಬಾ ದೇವ್ರ ಕತೆ ಹೇಳ್ತೀನಿ, ದೆವ್ವದ ಕತೆ ಬೇಡ ಅಂತ ಹೇಳಿದಾಗ, ಏನಣ್ಣ ಇದು ಹಿಂಗೆ ಭಯ ಆಯಿತು ಗೊತ್ತಾ, ನಿಜಕ್ಕೂ ಇದಕ್ಕಿಂತ ರೂಮಲ್ಲಿರೋ ಬಿಳಿ ದೆವ್ವನೇ ಎಷ್ಟು ಮೇಲು ಅಂತ ಹೇಳಿ ವಲ್ಲಭ ಹೇಳ್ತಾರೆ. ನಂತರ ನಿಜವಾಗ್ಲೂ ದೇವ್ರ ಕತೆ ಹೇಳ್ತೀಯ ತಾನೆ ಅಂದಾಗ, ಹೌದು ಕಣೋ ಬಾರೋ ಅಂತ ಹೇಳಿ ಕರೆಸ್ಕೋತಾರೆ ಇಲ್ಲಿ ವಲ್ಲಭನ. ನಂತರ ಆದರೂ ಕೂಡ ನೀನು ಬಿಳಿದವ ಅಂತ ಹಿಡಿದು ಅಮ್ಮು ಬಗ್ಗೆನ ಅಂದಾಗ, ಹೌದು ಅಂತ ಹೇಳಿ ವಲ್ಲಭ ಹೇಳಿದಾಗ, ಅಮ್ಮು ನಿನ್ನ ಮೇಲ್ನೋಟಕ್ಕೆ ಜಗಳ ಮಾಡ್ಬೋದು, ಆದರೆ ಅವಳು ನಿನ್ನನ್ನು ತುಂಬ ಇಷ್ಟಪಡ್ತಾಳೆ, ಮನಸಾರೆ ಇಷ್ಟಪಡ್ತಿದ್ದಾಳೆ. ನಿನ್ನೆ ಕೂಡ
ನಾವು ನಿನ್ನ ಹತ್ರ ಬಂದ್ವಿ ಮಲ್ಕೊಳ್ಳೋಣ ಅಂತ. ಬಟ್ ಅಷ್ಟರಲ್ಲಿ ಅಮ್ಮನೇ ಬಂದಿದ್ಲು. ಚಳಿಯಲ್ಲಿ ನಡುಗ್ತಿರೋದು ನೋಡಿ ಅವಳ ವೇಲನೆ ಹೊದಿಕೆ ಆಗಿ ಹುಟ್ಟಿಸಿದ್ಲು. ಜೊತೆಗೆ ದಿಂಬಿರಲಿಲ್ಲ, ಹಾಗಾಗಿ ತನ್ನ ಮಡಿಲಲ್ಲಿ ಮಲಗಿಸ್ಕೊಂಡ್ಲು. ಅಂದಾಗ ವಲ್ಲಭ ನಿಜಕ್ಕೂನಾ ಅಂತ ಕೇಳ್ತಾರೆ. ಖಂಡಿತವಾಗ್ಲು ಅಂತ ಹೇಳಿ ಕೇಶವ ಹೇಳ್ತಾರೆ. ನಂತರ ಬೆಳಿಗ್ಗೆ ಆಗ್ತಿದ್ದಾಗೇ ವಲ್ಲಭನ್ ಕಾಲೇಜಿನ ಹುಡುಗಿ ಅವ್ರ ತಂದೆ ತಾಯಿ ಜೊತೆ ಮನೆಗೆ ಬರ್ತಾರೆ. ಅದನ್ನು ನೋಡಿದೆ ಅಮ್ಮು ಹೋಗಿ ನಾನು ಕಣ್ಣಿಗೆ ಬಿದ್ದರೆ ಕಾಲೇಜಲ್ಲಿ ವಿಷಯ ಗೊತ್ತಾಗ್ಬಿಡುತ್ತೆ ಅಂತ ಹೋಗಿ ಅವಸ್ಕೋತಾರೆ. ನಂತರ ನಂದಾ ಗಿರೀಶ್ ಅವರು ಎಲ್ಲರೂ ಕೂಡ ಬಂದಾಗ ವಲ್ಲಭಣ್ಣ ಮನೇಲಿಲ್ವಾ ಅಂತ ಕೇಳಿದಾಗ ಇಲ್ಲ ಅಮ್ಮ ಹೊರಗಡೆ ಹೋಗಿದ್ದಾನೆ ಅಂತಾರೆ. ವಲ್ಲಭಣ್ಣನ ಕಡೆಯಿಂದನೇ ವಿಷ್ ತೊಗೋಬೇಕು ಅಂತ ಬಂದೆ, ಯಾಕಂದರೆ ಇವತ್ತು ನನ್ನ ಬರ್ಡೇ ಅಂತ ಹೇಳ್ತಾರೆ. ಅಚ್ಚುರಿ ಆಗತ್ತೆ ಎಲ್ರಿಗೂ ಕೂಡ. ನಂತರ ನೀವು ಸ್ವೀಟ್ ತೊಗೊಳ್ಳಿ ಅಂತ ಹೇಳಿ ಎಲ್ರಿಗೂ ಸ್ವೀಟ್ ಕೊಡ್ತಾಳೆ ಹುಡುಗಿ. ನಿಮ್ಗೆ ಅಚ್ಚುರಿ ಅನ್ನಿಸ್ತಿರ್ಬಹುದಲ್ವಾ, ವಲ್ಲಭಣ್ಣ ಅಣ್ಣನ ಕಡೆಯಿಂದನೇ ಯಾಕೆ ವಿಷ್ ತೊಗೋಬೇಕು ಫಸ್ಟ್ ಅಂದ್ಕೊಂಡೆ ಅಂತ. ನಂಗೆ ನಿಜಕ್ಕೂ ಕಾಲೇಜಲ್ಲಿ ತುಂಬ ತೊಂದರೆ ಆಗ್ತಿತ್ತು. ಒಬ್ಬ ಲೆಕ್ಚರರ್ ತುಂಬ ಟಾರ್ಚರ್ ಮಾಡ್ತಿದ್ರು. ಇಷ್ಟು ಬಾರಿ ಸತ್ತು ಹೋಗಬೇಕು ಅಂತ ಅಂದ್ಕೊಂಡಿದ್ದೆ. ಆದರೆ ಈಗ ಸ್ವಲ್ಪ ದಿನದಿಂದ ವಲ್ಲಭಣ್ಣ ಅವನಿಗೆ ಸರಿಯಾಗಿ ಬುದ್ಧಿ ಕಳಿಸಿದ್ರು. ಪೊಲೀಸ್ ಸ್ಟೇಷನ್ಗೆ ಕಳಿಸಿದ್ರು, ಜೈಲಿಗೆ ಹಾಕಿದ್ರು. ಜೊತೆಗೆ ಅಮೋಕಂಗೂ ಕೂಡ ಪ್ರಾಬ್ಲಮ್ ಆಗಿತ್ತು. ಆ ಲೆಕ್ಚರರ್ ಅವರ ಬದುಕಲ್ಲೂ ಕೂಡ ಆಟ ಆಡಿದ್ರು. ಅವರ ಒಂದು ಪ್ರಾಜೆಕ್ಟ್ನ ಹಾಳು ಮಾಡಿದರು. ಆಗ ಸ್ಟ್ರೈಕ್ ಮಾಡಿ ಅಮೋಕಂಗೂ ಕೂಡ ನ್ಯಾಯ ದೊರಕಿಸ್ಕೊಟ್ರು ವಲ್ಲಭಣ್ಣ ಅಂತ ಹೇಳಿ ಅವ್ರಿಗೆ ಹೇಳ್ತಾರೆ. ಎಲ್ರಿಗೂ ಕೂಡ ತುಂಬ ಖುಷಿ ಆಗುತ್ತೆ. ನಂತರ ತಂದೆ ತಾಯಿ ಕೂಡ ಆ ಹುಡುಗ ಯಾರು ಅನ್ನೋದನ್ನು ನೋಡ್ಕೊಂಡು ಹೋಗೋಣ ಅಂತ ಬಂದ್ವಿ. ನಮ್ಮ ಮಗಳು ತುಂಬ ಡಿಪ್ರೆಷನಲ್ಲಿ ಇರ್ತಾ ಇದ್ಲು, ಆದರೆ ಈಗ ತುಂಬ ಚೆನ್ನಾಗಿದ್ದಾಳೆ. ಇದಕ್ಕೆಲ್ಲ ಕಾರಣನೇ ವಲ್ಲಭ. ನೀವು ವಲ್ಲಭನ ತುಂಬ ಚೆನ್ನಾಗಿ ಬೆಳೆಸಿದ್ರ ಅಂತ ಹೇಳಿ ಧನ್ಯವಾದ ತಿಳಿಸ್ತಾರ. ನಂತರ ಹುಡುಗಿಯ ಆಶೀರ್ವಾದ ತಗೋತಾರ ಗಿರೀಶ್ ಅವ್ರದ್ದು, ನಂದ ಅವ್ರದನ್ನ. ನಂತರ ಅಲ್ಲಿಂದ ಹೊರಡ್ತಾರ. ನಂತರ ಇಲ್ಲಿ ಅಮ್ಮು ಅಂತೂ ತುಂಬ ಖುಷಿಯಾಗಿದ್ದಾಳೆ. ಗಿರೀಶ್ ಅವರು, ಅಮ್ಮು, ಮೀನಾ ಎಲ್ಲರೂ ಕೂಡ ಮಾತಾಡ್ಕೊತಿದ್ದಾರೆ. ಇಲ್ಲಿ ನಾವೇನೋ ಮಾಡೋಕ್ಕೆ ಹೋದ್ವಿ, ಆದರೆ ನಿಜಕ್ಕೂ ಹುಡುಗಿ ಬಂದು ವಲ್ಲಭನ ಬಗ್ಗೆ ಒಳ್ಳೆ ವಿಷಯ ಹೇಳಿ ಮಾವನ ಮನಸ್ಸಲ್ಲಿ ವಲ್ಲಭನ ಬಗ್ಗೆ ಇರೋ ಕೋಪ ಎಲ್ಲ ಹೋಗಿಸ್ಬಿಟ್ಲು ಅಂತ ಗಿರೀಶ್ ಅವ್ರಿಗೆ ಮೀನಾ ಹೇಳಿದಾಗ, ಹೌದು ಮೀನಾ ಒಳ್ಳೆ ಕೆಲಸನೇ ಆಯಿತು, ಎಷ್ಟು ಖುಷಿ ಆಗ್ತದೆ ಗೊತ್ತಾ ಅಂದಾಗ, ಅಮ್ಮು ಅಂತೂ ಮಾವ ಆದರೆ ಮನೆಗೆ ಕರೀಲಿಲ್ವಲ್ಲ ವಲ್ಲಭನ್ನ ಅಂತ ಹೇಳಿದಾಗ, ಕರೀತಾರೆ ಏನು ಅನ್ಕೊಂಡ್ಬಿಟ್ಟಿದ್ಯಾ ನಮ್ಮ ಮಾವನ್ನ, ಹಿಂಗೆ ಅಂದ ತಕ್ಷಣ ಹಿಂಗೆ ರಿಸಲ್ಟ್ ಬಂದ್ಬಿಡತ್ತೆ, ಒಂದು 2 ದಿನ ಖಂಡಿತ ಅವರೇ ಕರ್ಕೊಂಡು ಬರ್ತಾರೆ ಅಂತ ಮೀನಾ ಹೇಳ್ತಾರೆ. ನಂತರ ದೇವ್ರ ಹತ್ರ ಕೇಳ್ಕೊ ಅಮ್ಮು, ಎಲ್ಲ ಕೂಡ ಆದಷ್ಟು ಬೇಗ ಆಗಲಿ ಅಂತಾಗಿಲ್ಲ ಅಂತ ಮೀನಾ ಹೇಳಿದಾಗ, ದೇವ್ರೆ ನನ್ನ ವಲ್ಲಭ ಆದಷ್ಟು ಬೇಗ ಮನೆಗೆ ಬರೋ ಹಂಗೆ ಮಾಡಪ್ಪ ಅಂತ ಅಮ್ಮು ಕೇಳ್ಕೊತಾರ. ನಂತರ ಮೀನಾ ಮತ್ತು ಗಿರೀಶ್ ಅವರು ನನ್ನ ವಲ್ಲಭ ಅಂತ ಹೇಳಿದೆ, ಇಷ್ಟು ದಿನ ಕಾಡ್ಪಪ್ಪ ಅಂತ ಹೇಳ್ತಿದ್ದೆ, ಪ್ರೀತಿ ಆಗಿದೆ ಅಲ್ವಾ ಅಂತ ಹೇಳಿ ರೇಗಿಸ್ತಾರೆ. ನಂತರ ಪೊಲೀಸವರು ವಲ್ಲಭನ ಹುಡ್ಕೊಂಡು ನಂದವರ ಮನೆಗೆ ಬರ್ತಾರೆ. ಎಲ್ಲಿ ವಲ್ಲಭ ಅಂತ ಖಡಕ್ಕಾಗಿ ಕೇಳ್ತಿದ್ದಾರೆ. ಎಲ್ಲರೂ ಕೂಡ ಗಾಬರಿ ಆಗ್ತಿದ್ದಾರೆ, ಮನೇಲಿಲ್ಲ ಅಂತ ಹೇಳ್ತಾರೆ. ಬಟ್ ಆಲ್ರೆಡಿ ವಲ್ಲಭ ಜೀಪನ್ನು ನೋಡಿದ್ರು. ಬಟ್ ಸೂರ್ಯಕಾಂತ್ ಎಲೆಕ್ಷನ್ ನಿಲ್ತಿರೋದ್ರಿಂದ ಅವ್ರು ಮನೆಗೆ ಬಂದಿರ್ಬೋದು ಅಂದ್ಕೊಂಡು ಟೆಂಟಲ್ಲಿ ಕೂತ್ಕೊಂಡಿದ್ರು. ಬಟ್ ಯಾವಾಗ ವಲ್ಲಭ ಎಲ್ಲಿ ಅಂತ ಪೊಲೀಸವರು ರೇಗಿದ್ದನ್ನು ಕೇಳಿಸ್ಕೊಂಡಂತ ವಲ್ಲಭ ಮನೆ ಒಳಗಡೆ ಬರ್ತಿದ್ದಾರೆ. ಈ ಕಡೆ ಒಳಗಡೆ ಇನ್ನೇನು ಬರಬೇಕು, ಬಟ್ ಅಪ್ಪ ನೆಮ್ಮದಿ ಇಲ್ಲ ಅಂತ ಹೇಳಿ ತಾನು ಹೋಗಿದ್ದು ನೆನಪಾಗುತ್ತೆ. ಹಾಗಾಗಿ ಅಲ್ಲೇ ನಿಂತ್ಕೊಂಡ್ಬಿಡ್ತಾರೆ. ನಂತರ ಕರೀರಿ ಅವನನ್ನು ಒಳಗಡೆ ಅಂತ ಹೇಳಿ ಪೊಲೀಸವರು ಹೇಳಿದಾಗ, ಬಾ ವಲ್ಲಭ ಒಳಗಡೆ ಅಂತ ನಂದವರು ಕರೀತಾರೆ. ಬಿಕಾಸ್ ಅವ್ರಿಗೆ ಗೊತ್ತಿರುತ್ತೆ ನನ್ನ ಮಗ ನಾನು ಹೇಳೋ ತನಕ ಒಳಗಡೆ ಬರುವುದಿಲ್ಲ ಅಂತ. ನಂತರ ಇಲ್ಲಿ ವಲ್ಲಭ ನಾನೇನು ತಪ್ಪು ಮಾಡಿದೆ ಅಂತ ಕೇಳಬೇಕಿದ್ರೆ ಪೊಲೀಸವರು ಹಾಗೆ ಮಾಡ್ತಾರೆ. ಅಚ್ಚರಿ ಆಗ್ತದೆಯಾ, ಸುಮ್ಮನೆ ಡೋಸ್ ಕೊಟ್ಟೆ ಅಷ್ಟೇ. ನಿಜಕ್ಕೂ ಹುಡುಗ ಎಂಥ ಕೆಲಸ ಮಾಡಿದಾನೆ ಗೊತ್ತಾ, ಇವತ್ತಿನ ಕಾಲದಲ್ಲಿ ಇಂಥದ್ದೆಲ್ಲ ಕಳ್ತನ ಮಾಡ್ತಾರೆ. ಆದರೆ ಇವನು ಡೆಲಿವರಿ ಕೊಡೋಕೆ ಬಂದಾಗ ನನ್ನ ಹೆಂಡತಿ ಉಂಗುರ ಬೆಳೆಸ್ಕೊಂಡು ಹೋಗಿದ್ದು, ಚಿನ್ನದ ಉಂಗುರ, ತುಂಬ ಕಾಸ್ಟ್ಲಿ. ಆದರೂ ಕೂಡ ಅದನ್ನು ಹುಡುಕಿ ತಂದು ಕೊಟ್ಟ. ನಿಜಕ್ಕೂ ಇವನಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕೂಡ ಸಾಕಾಗೋದಿಲ್ಲ ಅಂತ ಹೇಳಿದ್ದೆ. ಹಾಡಿ ಹೋಗಲಿ ಅಲ್ಲಿಂದ ಪೊಲೀಸವರು ಹೋಗ್ತಾರೆ. ನಂತರ ಇಲ್ಲಿ ವಲ್ಲಭ ಮನೆಯಿಂದ ಹೋಗ್ತಿರ್ತಾರೆ. ಅಷ್ಟರಲ್ಲಿ ಅಮ್ಮ ಹೋಗಿದೆ, ಎಲ್ಲಿಗೆ ಹೋಗ್ತಿದ್ಯಾ ವಲ್ಲಭ, ಬಾಯಿಲಿ ಅಂತ ಇಟ್ಕೊಂಡು ಒಳಗಡೆ ಹೇಳ್ಕೊಂಡು ಬರ್ತಾರೆ. ಏನು ಮಾವ ನೀವು ಸುಮ್ಮನೆ ಇದ್ದೀರಲ್ಲ, ಬೆಳಿಗ್ಗೆ ಬಂದು ಆ ಹುಡುಗಿ ವಲ್ಲಭನ ಬಗ್ಗೆ ಇಷ್ಟೆಲ್ಲ ಒಳ್ಳೇದು ಮಾತಾಡಿದ್ರು, ಪೊಲೀಸವ್ರು ಕೂಡ ಒಳ್ಳೇದು ಮಾತಾಡಿದ್ರು, ಆದರೂ ಕೂಡ ನಿಮಗೆ ಇನ್ನೂ ವಲ್ಲಭನ ಬಗ್ಗೆ ಇರೋ ಕೋಪ ಹೋಗೇ ಇಲ್ವಾ ಅಂತ ಹೇಳಿ ಅಮ್ಮು ಖಡಕ್ಕಾಗಿ ಮಾವನ ಮುಂದೆ ನಿಂತು ಮಾತನಾಡ್ತಿದ್ದಾರೆ. ಇಡೀ ಮನೆಯವರು ಶಾಕ್ ಆಗ್ತಿದ್ದಾರೆ. ಹಾಗಿದ್ರೆ ಮುಂದೇನಾಗುತ್ತೆ ಅಂತ ತಿಳ್ಕೊಬೇಕು ಅಂದರೆ ಮುಂದಿನ ವೀಡಿಯೋಗೆ ವೇಟ್ ಮಾಡೋದನ್ನು ಮರಿ.